ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ತುಂಬ ವಿದ್ಯಾರ್ಥಿಗಳು ನಮ್ಮ 2023 ಮತ್ತು 24ನೇ ಸಾಲಿನ SSP ಸ್ಕಾಲರ್ಶಿಪ್ ಇನ್ನೂ ನಮಗೆ ಜಮಾ ಆಗಿಲ್ಲ, ಇನ್ನೂ ನಮ್ಮ ಅಕೌಂಟಿಗೆ ಅಮೌಂಟ್ ಬಿದ್ದಿಲ್ಲ, ಇದಕ್ಕೇನು ಮಾಡಬೇಕು ಅಂತ ಭಾಳ ಜನ ಕೇಳ್ತಾಯಿದ್ರು. ಸೊ ನಮ್ಮಲ್ಲಿ ಏನಾದರೂ ನಮ್ಮ ಡಾಕ್ಯುಮೆಂಟ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಂದರೆ ನಾವು ಅಪ್ಲೈ ಮಾಡಿದ್ರಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಏನಿಲ್ಲ ಆದರೆ ಯಾಕೆ ಬೀಳುತ್ತೋ ಇಲ್ವೋ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಅದೆಲ್ಲ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಸ್ಕಾಲರ್ಶಿಪ್ಪು ಜಮಾ ಆಗೋದ್ರ ಬಗ್ಗೆ ನೋಡೋದಾದರೆ, ನಾವು SSP ಅವ್ರಿಗೆ ಕಾಲ್ ಮಾಡಿದ್ವಿ. ಕಾಲ್ ಮಾಡಿದಾಗ ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ನೀವು ಸಹ ಕಾಲ್ ಮಾಡ್ಬೋದು. ಅವರಿಗೆ ಅವ್ರದ್ದು ಇದು ನಂಬರ್ ಇರುತ್ತೆ, ಹೆಲ್ಪ್ಲೈನ್ ನಂಬರ್. ಆ ಹೆಲ್ಪ್ಲೈನ್ ನಂಬರ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ ನಂಬರನ್ನ ತೊಗೊಂಡು ನೀವು ಕಾಲ್ ಮಾಡಿ ವಿಚಾರಿಸ್ಕೋಬೋದು. ಸೊ ನಾವು ವಿಚಾರಿಸಿದಾಗ ಅವ್ರು ಹೇಳಿದ್ದೇನಂತಂದರೆ, ನಿಮಗೊಂದು ಗುಡ್ ನ್ಯೂಸ್. ಯಾಕಂದರೆ ಈ ಆಲ್ರೆಡಿ 2023-24ನೇ ಸಾಲಿನ ಫಂಡ್ಸ್ ಬಂದಿದೆ ಅಂತೆ. ಆಲ್ರೆಡಿ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹುಡುಗರಿಗೆಲ್ಲ ಸ್ಕಾಲರ್ಶಿಪ್ ಬಿದ್ದಿದೆ, ಸ್ವಲ್ಪ ಜನಕ್ಕೆ ಹುಡುಗರಿಗೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಬಿದ್ದಿಲ್ಲ. ಸೊ ಹಾಗಾಗಿ ಅವ್ರು ಹೇಳಿದ್ದೇನೆಂದರೆ, ಫಂಡ್ಸು ರಿಲೀಸ್ ಆಗಿದೆ, ಬರ್ತಾಯಿದೆ, ಎಲ್ಲರ ಅಕೌಂಟಿಗೆ ಬೀಳುತ್ತೆ, ಸ್ವಲ್ಪ ವೇಟ್ ಮಾಡಿ, ಇನ್ನೊಂದು 10-15 ಡೇಸ್ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಇನ್ನೊಂದು 10 ಡೇಸ್ ವೇಟ್ ಮಾಡಿ, ನಿಮ್ಮ ಅಕೌಂಟಿಗೆ ಬರುತ್ತೆ ದುಡ್ಡು. SSP ಅವರಿಂದನೇ ಇದು ಅಫಿಷಿಯಲಾಗಿ ಕನ್ಫರ್ಮ್ ಆಗಿದೆ. ಅಂದರೆ ಅವರು ಹೇಳಿರೋ ಪ್ರಕಾರ ಸೊ ಫಂಡ್ಸು ಬಂದಿದೆ, ಹಾಗೂ ಎಲ್ಲ ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೂ ಸಹ ಹಣ ಜಮಾ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು. ಸೊ ನೀವೆಲ್ಲರೂ ವೇಟ್ ಮಾಡಿ, ನಿಮಗೆ SSP ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಸೊ 2024-25ನೇ ಸಾಲಿಂದ ಸಹ ಈಗ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಇನ್ನು ಅಪ್ಲಿಕೇಶನನ್ನು ಹಾಕಿಲ್ಲ, ನೀವು ಹೋಗಿ ಅಪ್ಲೈನ ಮಾಡ್ಬೋದು. ಸೊ ಇನ್ನೊಂದಷ್ಟು ಕೆಲವು ವಿದ್ಯಾರ್ಥಿಗಳಿಗೆ ಡೀಟೇಲ್ಸ್ ಬರ್ತಾಯಿಲ್ಲ. ನಿಮ್ಮ USN ಹಾಕಿದರೆ ಡೀಟೇಲ್ಸ್ ಕೂಡ ಬರ್ತಾಯಿಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಸೊ ಯಾಕಪ್ಪ ಅಂತಂದರೆ, ನಿಮ್ಮ ಕಾಲೇಜು ನಿಮ್ಮ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿರಲ್ಲ. ಸೊ ಹಾಗಾಗಿ ನಿಮ್ಮ ಡೀಟೇಲ್ಸನ್ನು SSPಗೆ ಅಪ್ಲೋಡ್ ಮಾಡಿರಲ್ಲ. ಸೊ ಹಾಗಾಗಿ ನಿಮಗೆ ಅದು ಡಾಟಾ ತೋರಿಸ್ತಾ ಇಲ್ಲ. ನೀವು ಯಾವಾಗ ನಿಮ್ಮ ಕಾಲೇಜು ಆ ಡಾಟಾನ SSPಗೆ ಅಪ್ಲೋಡ್ ಮಾಡುತ್ತೋ ಅದಾದ ನಂತರ ನಿಮಗೆ ಅದು ಶೋ ಆಗುತ್ತೆ. ಅದಾದಮೇಲೆ ನೀವು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಸೊ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಬಂದಿಲ್ಲ, ಸೊ ವೇಟ್ ಮಾಡಿ, ಬಂದೇ ಬರುತ್ತೆ. ಆಮೇಲೆ ನಿಮಗೆ ಸ್ಕಾಲರ್ಶಿಪ್ ಸಂಬಂಧಪಟ್ಟಂತೆ ಅಥವಾ KCET ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಇನ್ನಿತರ ಯಾವುದೇ ರೀತಿಯ ನಿಮಗೆ ಡೌಟ್ ಇದ್ದರೂ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.